ಕಳವಾಗಿದ್ದ ಮತ್ತು ಕಳೆದು ಹೋಗಿದ್ದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಒಪ್ಪಿಸಿದ ದಾಂಡೇಲಿ ನಗರ ಠಾಣೆಯ ಪೊಲೀಸರು. ದಾಂಡೇಲಿ ನಗರದ ವಿವಿಧೆಡೆಗಳಲ್ಲಿ ಈ ಹಿಂದೆ ಕಳ್ಳತನವಾಗಿದ್ದ ಹಾಗೂ ಕಳೆದು ಹೋಗಿದ್ದ ಒಟ್ಟು 5 ಮೊಬೈಲ್ ಫೋನ್ಗಳನ್ನು ಸಿಇಐಆರ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಿ ಆ ಮೊಬೈಲ್ಗಳ ವಾರಸುದಾರರನ್ನು ಠಾಣೆಗೆ ಕರೆಯಿಸಿ ಪೊಲೀಸ್ ಉಪಾಧೀಕ್ಷಕರಾದ ಶಿವಾನಂದ ಮದರಕಂಡಿಯವರ ಅಧ್ಯಕ್ಷತೆಯಲ್ಲಿ ಇಂದು ಗುರುವಾರ ಸಂಜೆ 4 ಗಂಟೆಗೆ ಮರಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಾನಂದ ಮದರಕಂಡಿಯವರು ಸಿಇಐಆರ್ ಪೋರ್ಟಲ್ ಬಗ್ಗೆ ಹಾಗೂ ಪೋರ್ಟಲ್ನ ಕಾರ್ಯವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿದರು. ಪೊಲೀಸ್ ವೃತ್ತ ನಿರೀಕ್ಷಕರಾದ ಭೀಮಣ್ಣ ಎಂ ಸೂರಿ ಅವರು ಮಾತನಾಡಿ ಸಿಇಐಆರ್ ಪೋರ್ಟಲ್ ಮೂಲಕ ಮೊಬೈಲ್ಗಳನ್ನು ಪತ್ತೆ ಹಚ್ಚುವಲ್ಲಿ ಶ್ರಮಿಸಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಶ್ಲಾಘಿಸಿದರು. ಸಾರ್ವಜನಿಕರು ಸಿಇಐಆರ್ ಪೋರ್ಟಲ್ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂತೆ ತಿಳಿಸಿದರು. ಮೊಬೈಲ್ ಕಳೆದುಕೊಂಡು ನಿರಾಶೆಯಲ್ಲಿದ್ದವರು ಮೊಬೈಲ್ ಮರಳಿ ದೊರೆತಿರುವುದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿ ಪೊಲೀಸರ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್ ಹಾಗೂ ಯಲ್ಲಪ್ಪ ಎಸ್ ಉಪಸ್ಥಿತರಿದ್ದರು. ಅವರ ಶ್ರಮದ ಫಲವಾಗಿ ಇವತ್ತು ಈ ಮೊಬೈಲ್ಗಳೆಲ್ಲ ರೇಸ್ ಆಗೋಕ್ಕೆ ಕಾರಣ ಏನು ಅಂತಂದರೆ, ಕಳೆದುಕೊಂಡ ತಕ್ಷಣ ತಾವು ಠಾಣೆಗೆ ಬರ್ತೀರಿ. ಠಾಣೆಗೆ ಬಂದಾಗ ಈ ಹಿಂದೆ ಯಾವುದೂ ಸೌಲಭ್ಯ ಇರಲಿಲ್ಲ. ನಾವೇನು ಓಲ್ಡ್ ಮೆಥಡಾಲಜಿ ಉಪಯೋಗ ಮಾಡ್ಕೊಂಡು ಅವತ್ತಾರು ಸಿಕ್ಕಾಗ ಅಥವಾ ನಾವು ಪತ್ತೆ ಮಾಡುವಂಥದ್ದು ಆಯಿತು. ಆದರೆ ನಾನು ಫೆಬ್ರವರಿ 11ಕ್ಕೆ ಮೈಸೂರು ಟ್ರಿಪ್ ಸ್ಕೂಲ್ ಪಕ್ಕ ಕರ್ಕೊಂಡು ಪ್ರಥಮ್ ಗಾರ್ಡನಲ್ಲಿ ಹೋಗ್ಬೇಕಾದ್ರೆ ನನ್ನ ಮೊಬೈಲನ್ನು ಬ್ಯಾಗ್ ಓಪನ್ ಮಾಡಿ ಮೊಬೈಲ್ ತಗೊಂಡು ನನ್ನ ಟ್ರೈನ್ ಬಂದು 8:30 ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗಲಿಲ್ಲ. ದಾಂಡೇಲಿ ಬಂದು ಬೆಳಗ್ಗೆ ಬಂದು ಸ್ಕೂಲಿಗೆ ಹೋಗ್ಬಂದು ಸಂಜೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಮೊಬೈಲ್ ಟ್ರೈ ಮಾಡೋದು ಇಲ್ಲ ಮೇಡಮ್, ನೀವು ಅಲ್ಲೇ ಕೊಡಬೇಕಾಗಿತ್ತು, ಈಗ ಕಂಪ್ಲೇಂಟ್ ಕೊಟ್ಟರೆ ಆಗೋದಿಲ್ಲ ಅಂತ. ಸರ್ ನಾನು ಒಬ್ಬರ ಸಲುವಾಗಿ ನಾವು 3 ಜನ ಹೋಗಿದ್ದಿದ್ದಾರೆ. 3 ಜನಕ್ಕೆ ತೊಂದರೆ ಆಗ್ತದೆ ಅರ್ಟಿ ಕೊಡ್ತೀನಿ ನೋಡುವ ಸರ್ ಮಾಡಿ ಕಂಪ್ಲೇಂಟ್ ಅಂತ. ಆಮೇಲೆ ಅದು EMI ನಂಬರ್ ಮೊಬೈಲ್ ಖರೀದಿ ಮಾಡಿದ್ದಲ್ಲ ಅದನ್ನು ರಸೀದ್ ತಂದು ಕೊಟ್ಟಿದ್ದೆ, ರಸೀದಿ ಕೊನೆಗೆ ನಮ್ಮ ಮದರ್ ನಂಬರು ಎಲ್ಲ ಆ್ಯಡ್ ಮಾಡ್ಕೊಂಡು ಅವರು ಪೋರ್ಟಲ್ ಆ್ಯಪ್ನಲ್ಲಿ ನನ್ನ ಆಧಾರ್ ನಂಬರ್ ಹೆಸರು ಪ್ರತಿಯೊಂದನ್ನು ಅವ್ರು ತುಂಬ ಹೋದ್ರು. ಆಮೇಲೆ ನನ್ನ ಮೊಬೈಲಲ್ಲಿ ತುಂಬಿದ್ರು ಕೊನೆಗೆ ಮಾಡ್ಕೊಂಡು ನಂತರ ಮೇಡಮ್ ಸಿಕ್ಕೊಡಿ, ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ನಮಗೂ ಮೆಸೇಜ್ ಬರುತ್ತೆ, ನೀವು ಕೊಡ್ತೀವಿ ಅಂತ ನಾನು ಕಳ್ಕೊಂಡು ಫೆಬ್ರವರಿ 12ರಲ್ಲಿ ಜೂನ್ 2nd ವೀಕಲ್ಲಿ ನಿಮಗೆ ಫೋನ್ ಮಾಡಿದ್ರು, ಮೇಡಮ್ ಸ್ವಲ್ಪ ಸ್ಟೇಷನಿಗೆ ಬರ್ತೀನಿ ಅಂತ. ನಾನು ಹೆದರ್ಬಿಟ್ಟೆ, ಯಾಕಪ್ಪ ಸ್ಟೇಷನ್ಗೆ ಅಂತ. ನನ್ನ ಮೊಬೈಲ್ ಕಲ್ಪನೆನೇ ಇಲ್ಲ, ಸಿಗುತ್ತೆ ಅಂತ ಕಲ್ಪನೆ ಇಲ್ಲ. ಆಮೇಲೆ ನಾನು ಬಂದೆ ಒಂದು ಸ್ಟೇಷನ್ಗೆ ಸರ್ ನಾನು ಸ್ಕೂಲ್ ಬಿಟ್ಕೊಂಡು ಬರ್ತೀನಿ ಲ್ಯಾಂಡ್ ಮಾಡಿ ಅದೇ ಮೊಬೈಲ್ ಸಿಕ್ಕದೆ ಬಂದ ನಂತರ ನನ್ನ ಮೊಬೈಲ್ ಇಂದ ಕೊಟ್ಟು ಕೇಳಿ ಫಸ್ಟ್ ಹೆಸರೇನು, ನಿಮ್ಮ ಮೊಬೈಲ್ ಹೆಸರೇನು, ಸೆಟ್ಟು ನಮ್ಮಲ್ಲೇ ಹೇಳಿದೆ. ಹೇಳಿದ್ರೆ ನನ್ನ ಮೊಬೈಲ್ ಕೈ ಕೊಟ್ಟು ಫೋಟೋ ಬಂದರು ಸರ್ ಜೊತೆಗೆ. ನಾನು ಫಸ್ಟು ಸಲ ಒಂದು ಮೊಬೈಲ್ ಕಳಿಸಿದ್ದು, ಇದು ಅದಕ್ಕಿಂತ ಕಾಸ್ಟ್ಲಿ ಮೊಬೈಲ್ ಇತ್ತು. ಎಲೆಕ್ಷನ್ ಇಂಟರ್ ಕಳಿತು, ಅದನ್ನು ಸಿಗಲಿಲ್ಲ. ಆದರೆ ಈಗ ಒಂದು ಈ ಪೋರ್ಟಲ್ ಆ್ಯಪ್ ಬಂದಿದ್ದಲ್ಲ, ಇದರಿಂದ ಮೊಬೈಲ್ ಸಿಕ್ಕದೆ ನನಗೆ ತುಂಬ ಖುಷಿ ಆಯಿತು. ಯಾಕೆ ಹೇಳಿದರೆ ನಾವು ಮೊಬೈಲಲ್ಲಿ ಸರ್ ಹೇಳಿದಾಗೆ ನಾವು ಪ್ರತಿಯೊಂದು ಡಾಕ್ಯುಮೆಂಟನ್ನು ಮೊಬೈಲಲ್ಲೇ ಹಾಕಿಟ್ಟಿರ್ತೇವೆ. ಯಾಕೆಂದರೆ ಕಾಗದ ಪತ್ರಕ್ಕಿಂತ ಮೊಬೈಲಲ್ಲಿ ನಮ್ಮ ಹೆಚ್ಚು ಮೊಬೈಲ್ ನಮ್ಮ ಕೈಲಿರ್ತದೆ. ನಾವು ಊಟ ಬಿಟ್ಟುಬಿಡ್ತೇವೆ, ಮೊಬೈಲ್ ಕೈ ಬಿಡೋದು. ಆ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ ನಮಗೆ ಈಗ ಮೊಬೈಲ್ ಹತ್ರ. ಪ್ರತಿಯೊಂದು ಡಾಕ್ಯುಮೆಂಟನ್ನು ನಾವು ಏನಾಗಲಿ ನಮ್ಮದು ಬ್ಯಾಂಕಿಂದ ಆಗಲಿ ಪ್ರತಿಯೊಂದು ನಾವು ಮೊಬೈಲ್ ಹಾಕೊಂಡು ಇಟ್ಕೊಂಡಿದ್ದೆ. ಅದು ಮೊಬೈಲ್ ಸಿಕ್ತು ನನಗೆ. ನಮ್ಮ ಒಂದು ಕೆಲಸ ಶ್ಲಾಘನೀಯವಾಗಿತ್ತು. ತಮ್ಮ ಕರ್ಗಳು ಸರ್ ಡಿಪಾರ್ಟ್ಮೆಂಟಿಗೆ ಸಿಇಆರ್ ಪೋರ್ಟಲ್ ನಿಮ್ಮ ಮತ್ತೊಂದು ಮೊಬೈಲಲ್ಲಿ ಅದನ್ನ ಓಪನ್ ಮಾಡಿ ಅಲ್ಲಿ ಏನು ಮಾಹಿತಿಯನ್ನು ಕೇಳ್ತಾರೆ. ಅವರು IMEI ನಂಬರ್ ಕೇಳ್ತಾರೆ. ಅದು ನಿಮ್ಮ ಮೊಬೈಲ್ ಹಿಂದ್ಗಡೆ IMEI ನಂಬರ್ ಇರ್ತೈತಿ. ಅದು ನಿಮ್ಮ ಬಿಲ್ಲಲ್ಲಿ ಕೂಡ ರಿಜಿಸ್ಟರ್ ಆಗಿರ್ತೈತಿ. ಬಿಲ್ಲನ್ನು ಇಟ್ಕೊಂಡು ಇರ್ತೀರಿ. ಅದ್ರದ್ದು ಏನು ಮಾಹಿತಿ ಕೇಳ್ತಾರೆ, ನಿಮ್ಗೆ ಆಧಾರ್ ನಂಬರ್ ಕೇಳ್ತಾರೆ. ಏನೇನು ಕೇಳ್ತಾರೆ ಮಾಹಿತಿ? ಆಧಾರ್ ನಂಬರ್ ಕೇಳ್ತಾರೆ, ಮೊಬೈಲ್ ನಂಬರ್, ಮೊಬೈಲ್ ಫೋನ್ ಈ ಥರದೆಲ್ಲ ಕೇಳ್ತಾರೆ. ಅದನ್ನ ಎಂಟ್ರಿ ಹಾಕಿ ಸಬ್ಮಿಟ್ ಕೊಟ್ಟರೆ ಅದು ಅಲ್ಲಿ ಎಲ್ಲಿ ಯಾರು ಕೈಯಲ್ಲಿ ಸಿಕ್ಕಿರುತ್ತೆ ಅದು ಆಟೋಮೆಟಿಕಲಿ ಲಾಕ್ ಆಗುತ್ತೆ. ಕರೆಕ್ಟ್ ಆಗಿ ಅವ ಏನು ಮಾಡ್ತಾನೆ, ಕದ್ದವ ಸ್ವಲ್ಪ ದಿವಸ ಇಟ್ಕೊತಾನೆ ಮೊಬೈಲನ್ನು, ಇವನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಡ್ತಾನೆ. 1 ವಾರ 2 ವಾರ ಬಿಟ್ಟು ಅವನು ಏನು ಮಾಡ್ತಾನೆ, ಸಡನ್ ಸಿಮ್ ತೆಗೆದುಬಿಟ್ಟು ಮತ್ತೊಂದು ಸಿಮ್ ಹಾಕ್ತಾನೆ. ಸಿಮ್ ಹಾಕಿದಾಗ ಅದು ಕ್ರ್ಯಾಕ್ ಆಗುತ್ತೆ. ಯಾವ ಸಿಮ್ ಈ ಮೊಬೈಲಲ್ಲಿ IMEI ನಂಬರ್ ಹೊಂದಿರತಕ್ಕಂಥ ಸಿಮ್ಮಲ್ಲಿ ಯಾವ ಮೊಬೈಲ್ ಯಾವ ಸಿಮ್ ವರ್ಕ್ ಆಗ್ತದೆ ಅಂತ ಟ್ರ್ಯಾಕ್ ಆಗುತ್ತೆ. ಸೊ ಆವಾಗ ನಮಗೆ ಅದನ್ನು ನಮಗೆ ಕಾಲ್ ಮಾಡಿ ತಂದು ಕೊಡುವಂಥ
ಯೂಸ್ ಮಾಡ್ಬೇಕು. ಅಥವಾ ಕೆಲವರು ಏನು ಮಾಡ್ತಾರೆ, ಮೊಬೈಲ್ನಾಗ ಬೇರೆಯವ್ರಿಗೆ ಮಾರಿರ್ತಾರೆ. 10,000 ರೂಪಾಯಿ ಮೊಬೈಲ್ಗೆ 2,000 ರೂಪಾಯಿ ಯಾವ ತಗೋದಿಲ್ಲ, 2,000 ರೂಪಾಯಿ ಹೇಳಿದ್ರಲ್ಲ ಈಗ PS ಹೇಳ್ದಂಗೆ ಕೊಟ್ಟಿರ್ತಾರೆ. ಯಾರೇ ತಗೊಂಡು ಅದಕ್ಕೆ ಬೇರೆ ಶ್ರೀಮಂತ ಖಂಡಿತವಾಗಿ ಹಾಕ್ತಾರೆ, ಅವ್ರು ಹಂಗೆ ಇಟ್ಕೊಂಡ್ಬಂಗಿಲ್ಲ. ಸೊ ಹಾಗಾಗಿ ಟ್ರ್ಯಾಕ್ ಮಾಡೋಕೆ ಅನುಕೂಲ ಆಗುತ್ತೆ. ಇನ್ನು CIR ಪೋರ್ಟಲ್ ಬಗ್ಗೆ ವಿಪರೀತ ವ್ಯಾಪಕವಾದಂತಹ ಒಂದು ಪ್ರಚಾರದ ಅವಶ್ಯಕತೆ ಇದೆ. ಸಾಕಷ್ಟು ಜನಕ್ಕೆ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಮೊಬೈಲ್ ಕಳ್ಕೊಬೇಕು, ಬೇಜಾರಲ್ಲಿ ಮತ್ತೊಂದು ಮೊಬೈಲ್ ಕೊಡೋದು ಅಷ್ಟು ಸುಲಭ ಸಂಗತಿ ಇಲ್ಲ.